ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಊರಲ್ಲಿ ಜಾತ್ರೆ. ನಾನು ನೆನ್ನೆ ಹೋಗಬೇಕಾಗಿತ್ತು, ರಜೆ ಸಿಕ್ಕಿಲ್ಲ ಅಂತ ಈಗ ಹೋಗ್ತಾ ಇದ್ದೀನಿ. ಹೋಗಿದ ತಕ್ಷಣ ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡಾದ್ಮೇಲೆ ಆರತಿ ಮಾಡಬೇಕಿತ್ತು. ಯಾಕಂದರೆ ಅಮ್ಮ ಅವರು ಆಗಲೇ ಆರತಿ ಮುಗಿಸ್ಕೊಂಡಿದ್ರು, ಅಮ್ಮ ಅವ್ರ ಮನೆದು. ನಾನು ನೆನ್ನೆ ಬಂದಿದ್ರೆ ಇಷ್ಟೊತ್ತು ನಂದು ಆರತಿ ಆಗಿರ್ತಿತ್ತು. ನೆನ್ನೆ ರಜಾ ಕೊಟ್ಟಿಲ್ಲ ಅಂತ ನಾನು ನೆನ್ನೆ ಬರಲಿಲ್ಲ. ನಮ್ಮಮ್ಮ ಎಲ್ಲ ಆರತಿ ಮುಗಿಸ್ಕೊಂಡಿದ್ರು. ನಮ್ಮ ಮನೆ ಆರತಿ ನಾನು ಮದುವೆ ಆದಾಗಿಂದನೂ 5 ವರ್ಷದಿಂದ ನಾನು ಸಹ ನಮ್ಮ ದೇವ್ರಿಗೆ ಆರತಿ ಮಾಡ್ತೀನಿ. ಯಾಕಂದರೆ ವರ್ಷಕ್ಕೆ ಒಂದು ಸರಿ ಮಾಡೋದು, ಮತ್ತು ಹೊಸ ದೇವ್ರನ್ನ ಕರ್ಕೊಂಬರ್ತಾರೆ, ಮಣ್ಣಲ್ಲಿ ಮಾಡಿರೋ ದೇವ್ರನ್ನ ಕರ್ಕೊಂಬರ್ತಾರೆ. ನಾನು ಬರೋ ವರ್ಷ ನಮ್ಮಮ್ಮ ಬೆಲ್ಲದ ಪಾಕ ಮಾಡಿಟ್ಟಿದ್ರು, ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ರು. ನಮ್ಮಮ್ಮ ನಾನು ತೊಡ್ತಾ ಇರೋದು ನೋಡಿ ಆಡ್ಕೊತಾ ಇದ್ರು. ಯಾಕಂದರೆ ನಾನು ಫಸ್ಟ್ ಟೈಮ್ ಆರತಿ ತೊಡ್ತಾ ಇರೋದು. ನನಗೂ ಒಂಥರ ಖುಷಿ ಆಯಿತು ನಾನೇ ಮಾಡ್ಕೋತಾ ಇರೋದ್ರಿಂದ. ಯಾಕಂದರೆ ಪ್ರತಿ ವರ್ಷ ಅಮ್ಮ ಮಾಡ್ತಿದ್ರಲ್ವಾ, ನಾನೇ ಮಾಡಿಕೊಂಡೆ. ನಮ್ಮನೆ ಆರತಿ ನಾನೇ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ಆರತಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದೆ. ಬಟ್ ಆದರೆ ತುಂಬ ರಶ್ ಇತ್ತು. ಯಾಕೆ ಅಂತಂದರೆ ನಮ್ಮೂರಲ್ಲಿ ಸುತ್ತಮುತ್ತ ಇರೋ ಹಳ್ಳಿಯರೆಲ್ಲ ಆರತಿ ಮಾಡ್ತಾರೆ ಬುಧವಾರ. ನಾನು ಮಂಗಳವಾರ ಬಂದಿರಲಿಲ್ಲ. ಮಂಗಳವಾರ ಅಂದರೆ ದೇವ್ರನ್ನ ಕರ್ಕೊಂಬರ್ತಾರೆ. ಮಂಗಳವಾರ ರೆಡಿ ಮಾಡಿರೋ ಅಂದರೆ ಮಣ್ಣಲ್ಲಿ ಮಾಡಿರೋ ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಇನ್ನು ಬುಧವಾರ ಎಲ್ಲರದು ಆರತಿ ಹೋಗುತ್ತೆ. ಸುತ್ತ 8 ಹಳ್ಳಿ 10 ಹಳ್ಳಿ ಇದೆ, ಅಷ್ಟು ಆರತಿಗಳೂ ಬುಧವಾರನೇ ಬರುತ್ತೆ. ಇದೇ ದೇವರು ಮಣ್ಣಲ್ಲಿ ಮಾಡಿರೋದು. ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ಆರತಿ ಎಲ್ಲ ಮುಗಿಸ್ಕೊಂಡೆ. ಆರತಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಬಂದೆ. ನಮ್ಮ ಭಾವ ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು, ನೆಂಟರು ಫುಲ್ಲು. ಅವ್ರಿಗೆಲ್ಲ ಊಟ ಬಡಿಸ್ದೆ. ಕೇಳ್ತಾಯಿದ್ವಿ ಎಲ್ಲೋಗಿದ್ದೆ ಎಷ್ಟೊತ್ತವರೆಗೂ ಅಂತ. ನಾನು ಹೇಳಿದೆ, ಭಾವ ನಾನು ಬರೋಕ್ಕಿಂತ ಮುಂಚೆ ನಾನು ಬಂದಿದ್ದೆ ಅಷ್ಟೇ ಅಂತಂದು ಬಂದೆ. ಮತ್ತು ನೆಕ್ಸ್ಟು ಊಟ ಮುಗಿಸ್ಕೊಂಡೆ. ತುಂಬ ಲೇಟ್ ಆಗಿದ್ದರಿಂದ ಊಟ ತಿನ್ನೋಕ್ಕಾಗಲಿಲ್ಲ. ಸರಿ ಅಂತಂದಮೇಲೆ ಅಕ್ಕ ಮನೆಗೆ ಹೋಗೋಣ ಅಂತ ಅಕ್ಕ ಮನೆಗೆ ಹೋದೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಎಲ್ಲ ಅಲ್ಲೇ ಊಟ ಮಾಡಿಕೊಂಡ್ರು. ಚೆನ್ನಾಗಿದೆ ಅಂತ. ಇವರಂತೂ ನಾನು ಪಾಪ ನಲ್ಲಿ ಮೂಳೆ ಹಾಕಿದ್ರು ಅಂತ ಅಂದ್ಬಿಟ್ಟು ಖುಷಿಯಿಂದ ತಿನ್ಕೊತಾ ಇದ್ರು. ಸರಿ ಓಕೆ ಅಂತಂದ್ಬಿಟ್ಟು ನಮ್ಮ ಅಣ್ಣ ಫ್ರೆಂಡ್ಸ್ಗೆಲ್ಲ ಬಾಕ್ಸ್ ಹಾಕ್ಕೊಡೆ ಅಂತ ಹೇಳ್ತಿದ್ದೆ. ನಾನು ಫ್ರೆಂಡ್ಸ್ಗೆಲ್ಲ ಮನೇಲಿ ಕರ್ಕೊಂಬಂದು ಊಟ ಹಾಕ್ಬೇಕು ತಾನೆ, ನೀನೇನೋ ಬಾಕ್ಸ್ ಇಟ್ಕೊಂಡು ಎಲ್ಲರನ್ನೂ ಕರೆದು ಅವ್ರಿಗೆ ಎಲ್ಲಿದ್ದಾರೋ ತೊಗೊಂಡೋಗಿ ಕೊಡ್ತಾ ಇದೆಯಾ, ಕರ್ಕೊಂಬಂದು ಊಟ ಹಾಕ್ಬೇಕಲ್ವಾ ಅಂತಂದೆ. ಇಲ್ಲ ನಾನು ಅದೇ ತೊಗೊಂಡೋಗಿ ಕೊಡ್ತೀನಿ, ವಿಡಿಯೋ ಮಾಡು ಅಂತ ಇದ್ದ. ಸರಿ ಆಯಿತು ಅಂದ್ಕೊಂಡೆ. ನನ್ನ ಸಿಸ್ಟರ್ ಬಂದಿದ್ಲು ಮೈಸೂರಿಂದ. ತುಂಬ ವರ್ಷ ಆಗಿತ್ತು. ಅವಳ ಜೊತೆ ರೀಲ್ಸ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಇನ್ನೇನು ಸಂಜೆವರೆಗೂ ಹಂಗೋ ಹಿಂಗೋ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ಮೇಲೆ ಹೋಗಿ ಜಾತ್ರೆ ಸುತ್ತಕ್ಕೆ ರೌಂಡ್ಸ್ ಹೊಡಿಯೋಕ್ಕೆ ಹೋದ್ವಿ. ಇನ್ನೇನು ಜಾಂದೆ ಬಿಡ ಅಂತ. ನಮ್ಮೂರು ಜಾತ್ರೆ ಸ್ಪೆಷಲ್ ಏನು ಅಂದರೆ ಸ್ವಲ್ಪ ದೇವಸ್ಥಾನಕ್ಕೂ ಮತ್ತು ಬಸ್ ಸ್ಟ್ಯಾಂಡ್ಗೂ ರೋಡ್ ಚಿಕ್ಕದಾಗಿರೋದ್ರಿಂದ ಹತ್ತತ್ರನೇ ಅಂಗಡಿ ಇಟ್ಕೊಂಡಿರ್ತಾರೆ. ತುಂಬ ರಶ್ ಇರುತ್ತೆ. ಬಟ್ ಆ ರಶ್ಶಲ್ಲಿ ಆ ಲೈಟಿಂಗ್ಸಲ್ಲಿ ಓಡಾಡೋದೇ ಒಂದು ಖುಷಿ. ನಮ್ಮ ಮತ್ತೆ ಸಿಗ್ತಿದ್ದವರೆಲ್ಲ ಸಿಗ್ತಿರ್ತಾರೆ. ವರ್ಷ ಪೂರ್ತಿ ನಾವು ಅವ್ರನ್ನ ನೋಡಿಲ್ಲ ಅಂದರೂ ಜಾತ್ರೆಗೆ ಮಾತ್ರ ಪಕ್ಕ ಬಂದೇ ಬರ್ತಾರೆ. ನಮ್ಮ ಪಾಪು ಮಾಸ್ಕ್ ಬೇಕು ಅಂತ ಹಠ ಮಾಡ್ತಿದ್ದ. ಸರಿ ಅಂದ್ಬಿಟ್ಟು ಅವನಿಗೂ ಮಾಸ್ಕ್ ಕೊಡಿಸ್ಕೊಂಡು, ಇನ್ನೊಬ್ಬ ಇಲ್ಲ ಆ ಥರ ಹೇರ್ ಬ್ಯಾಂಡ್ ಬೇಕು ಅಂತಿದ್ದ. ಸರಿ ಕೊಡಿಸ್ತೀನಿ ಅಂತಂದರೆ ಅವ್ನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ, ಇನ್ನು ತೊಗೊಳಕ್ಕೆ ಮಾತ್ರ ರೆಡಿ ಇದ್ದಾನೆ ಅವನು. ಸರಿ ಅಂದ್ಬಿಟ್ಟು ಇಬ್ಬರು ಹೇರ್ ಬ್ಯಾಂಡ್ ಹಾಕೊಂಡು ಆಟಾಡ್ಕೊಂಡು ಫನ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ಮತ್ತೆ ಎಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಹೊರಟ್ವಿ. ಎಲ್ಲಿಗೆ ಹೊರಟ್ವಾ? ಮತ್ತೆ ದೇವಸ್ಥಾನಕ್ಕೆ ಇನ್ನೊಂದು ರೌಂಡ್ ನೋಡೋಣ ದೇವ್ರನ್ನ ಅಂತ ಹೊರಟ್ವಿ. ಯಾಕಂದರೆ ನಮಗೆ ಸಿಗೋದೇ ಅದು ವರ್ಷಕ್ಕೆ ಒಂದು ಸರಿ. ಯಾಕಂದರೆ ಅದು ಜಾತ್ರೆ ಮುಗಿದ ತಕ್ಷಣ ಅದನ್ನು ತೊಗೊಂಡೋಗಿ ಊರಿಂದ ಈಚೆ ಇಟ್ಬಿಟ್ಟು ಬಂದುಬಿಡ್ತಾರೆ. ನೆಕ್ಸ್ಟು ನಾರ್ಮಲ್ ದೇವರು ಇರುತ್ತೆ. ಇದೇನಪ್ಪ ಅಂತಂತಂದರೆ ಈ ದೇವ್ರು ಬಂದು ನಮ್ಮ ಮೈಸೂರು ಅರಮನೆಯಲ್ಲಿರೋ ಕೋಟೆ ಮಾರಮ್ಮ ಇದೆಯಲ್ಲ, ಅದೇ ದೇವರು ಇದು ಅಂತ ಹೇಳ್ತಾರೆ ನಮ್ಮ ಅಜ್ಜಿ ತಾತ ಅವರೆಲ್ಲ. ಸೊ ನನಗಂತೂ ಈ ಜಾತ್ರೆ ತುಂಬ ಇಷ್ಟ. ವಿಡಿಯೋ ಕಂಟಿನ್ಯೂ ಆಗುತ್ತೆ.